ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಏನು ಅಂತ ನೋಡೋಣ ಬನ್ನಿ. ಓಕೆ, ಸಿದ್ದರಾಮಯ್ಯ ಸರ್ಕಾರ ವಿವೇಕಾನಂದರ ಜನ್ಮ ದಿನಾಚರಣೆ ಅಂದ್ರೆ ಜಯಂತಿಯನ್ನ ನಿರ್ಲಕ್ಷ್ಯ ಮಾಡಿದೆ. ಟಿಪ್ಪು ಜಯಂತಿ ಆಚರಣೆ ಮಾಡೋದಕ್ಕಾಗುತ್ತೆ ಇವರಿಗೆ, ಆದರೆ ವಿವೇಕಾನಂದರ ಜನ್ಮದಿನ ಜಯಂತಿಯನ್ನು ಆಚರಣೆ ಮಾಡೋದಕ್ಕಾಗೋದಿಲ್ವಾ? ಸ್ವಾಮಿ ವಿವೇಕಾನಂದರ ವಿಚಾರದಲ್ಲಿ ಸಿದ್ದು ಸರ್ಕಾರ ರಾಜಕೀಯ ಮಾಡ್ತಿದೆಯಾ ಅಂತ ಆಕ್ರೋಶವನ್ನ ಜನ ವ್ಯಕ್ತಪಡಿಸ್ತಾ ಇದ್ದಾರೆ. ಟಿಪ್ಪು ಮತ ತಂದು ಕೊಡ್ತಾನೆ, ಆದರೆ ವಿವೇಕಾನಂದರು ಮತ ತಂದು ಕೊಡೋದಿಲ್ವಾ ಅಂತಲೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸ್ವಾಮಿ ವಿವೇಕಾನಂದರ ಜಯಂತಿಯನ್ನ ರಾಜ್ಯ ಸರ್ಕಾರ ಮರೆತಿದೆ. ರಾಜ್ಯ ಸರ್ಕಾರದಿಂದ ವಿವೇಕಾನಂದರ ಹುಟ್ಟುಹಬ್ಬ ಆಚರಣೆ ಇಲ್ಲವಂತೆ. ಸಿದ್ದರಾಮಯ್ಯ ಸರ್ಕಾರದ ಈ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಬಿಜೆಪಿ ಶಾಸಕರಾದಂತಹ ಸಿಟಿ ರವಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಮೊನ್ನೆ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದ್ರು, ನಮ್ಮದು ಬಿಜೆಪಿಯವರ ಹಿಂದುತ್ವ ಅಲ್ಲ, ವಿವೇಕಾನಂದರ ಹಿಂದುತ್ವ ಅಂತ. ಆದರೆ ವಿವೇಕಾನಂದರ ಹಿಂದುತ್ವ ಪಾಲಿಸ್ತೀನಿ ಅಂತ ಅಂದ್ಬಿಟ್ಟು ಅವರ ಜಯಂತಿಯನ್ನೇ ಮರಿತಾ ಇದಾರಲ್ಲ, ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಸರ್? ವಿವೇಕಾನಂದರು ಅವ್ರ ಹಿಂದುತ್ವ ಪಾಲಿಸೋದಾದ್ರೆ ಅವರು ಈ ಜಾತೀಯತೆಯನ್ನ ಬಹಳ ತೀವ್ರವಾಗಿ ವಿರೋಧಿಸಿದ್ರು. ಇವ್ರು ಜಾತಿನೇ ಅಜೆಂಡಾ ಮಾಡ್ಕೊಂಡು ರಾಜಕಾರಣ ಮಾಡ್ತಿರೋರು, ಜಾತಿನ ಒಡೆದು ರಾಜಕಾರಣ ಮಾಡ್ತಿರೋರು. ಎಲ್ಲಿಂದ ವಿವೇಕಾನಂದರು ಹಿಂದುತ್ವಕ್ಕೂ ಇವ್ರು ಹೇಳೋದಕ್ಕೂ ಏನ್ ಸಂಬಂಧ ಇದೆ? ಒಂದು. ಎರಡನೇದು, ಅವರು ವಿವೇಕಾನಂದರು ವೇದಗಳಿಗೆ ಹಿಂದಿರುಗಿ ಅಂತ ಕರೆ ಕೊಟ್ಟರು. ವೇದಗಳಲ್ಲಿ ಅಲ್ಲಿ ಅಸ್ಪೃಶ್ಯತೆ ಇಲ್ಲ, ಅಲ್ಲಿ ಜಗತ್ತಿನ ಎಲ್ಲ ವಿಚಾರಗಳನ್ನು ಒಪ್ಕೊಳ್ತಕ್ಕಂತ ಒಂದು ಸರ್ವಸಮ್ಮತವಾಗಿರ್ತಕ್ಕಂಥದ್ದು, ಎಷ್ಟು ಮತ ಇದೆಯೋ ಅಷ್ಟು ದಾರಿ ಅಂತ ಅನ್ನುವಂತ ಆದರ್ಶ ಇದೆ. ಆ ವಿಚಾರವನ್ನು ಅವ್ರು ಹೇಳಿದ್ರು. ಇವ್ರು ಹಾಗೇನಿಲ್ಲ. ಮತ್ತೆ ಇವ್ರು ಟಿಪ್ಪು ಜಯಂತಿಗೆ ಯಾಕೆ ಮಹತ್ವ ಕೊಟ್ಟರು ಅಂದ್ರೆ, ಟಿಪ್ಪು ಮತಾಂಧತೆ ಆಡಳಿತ ನಡೆಸಿದ್ದ. ವಿವೇಕಾನಂದರು ಹೃದಯ ವೈಶಾಲ್ಯತೆಯನ್ನ ಮತ್ತು ಬುದ್ಧನ ಹೃದಯವನ್ನು ಹೊಂದಬೇಕು ಅಂತಕ್ಕಂಥ ಮಾತು ಹೇಳಿದ್ರು. ವೇದಾಂತದ ಮೆದುಳು ಮತ್ತು ಬುದ್ಧನ ಹೃದಯವಂತಿಕೆ ಇದನ್ನು ಜೋಡಿಸ್ಬೇಕು ಅಂತ ಹೇಳಿದ್ರು. ಈಗ ವೇದಾಂತ ಇಲ್ಲದೆ ಬುದ್ಧಿಸಂ ಇಲ್ಲ, ಬುದ್ಧಿಸಂ ಇಲ್ಲದೆ ಹಿಂದೂಯಿಸಂ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂದ್ರೆ ಒಂದಕ್ಕೊಂದು ಪೂರಕವಾಗಿ ಇರಬೇಕು ಅಂತ ಹೇಳಿ ಆ ಮಾತನ್ನ ಹೇಳಿದ್ರು. ಬುದ್ಧನನ್ನೇ ಹಿಂದುತ್ವದ ಆದರ್ಶವಾಗಿ ಪರಿಗಣಿಸ್ಬೇಕು ಅಂತ ಹೇಳಿದ್ರು. ಹಾಗಾಗಿ ಅದಕ್ಕೂ ಇದಕ್ಕೂ ಹೋಲಿಕೆ ಇಲ್ಲ. ಇಷ್ಟಕ್ಕೂ ಇವರಿಗೆ ವಿವೇಕಾನಂದರು ವೋಟ್ ತರುವ ಮಿಷನ್ ಆಗಿ ಕಾಣಲಿಲ್ಲ. ಟಿಪ್ಪು ವೋಟ್ ತರುವ ಮಿಷನ್ ಆಗಿ ಕಂಡ. ಹಾಗಾಗಿ ಟಿಪ್ಪು ಜಯಂತಿಯನ್ನ ಎಲ್ಲ ವಿರೋಧಗಳ ನಡುವೆ, ಅದು ಆಡಳಿತ ಭಾಷೆಯನ್ನು, ಕನ್ನಡದ ಆಡಳಿತ ಭಾಷೆಯನ್ನ ಪರ್ಷಿಯನ್ ಭಾಷೆಯನ್ನಾಗಿ ಬದಲಾಯಿಸಿದಂಥದ್ದು ಐತಿಹಾಸಿಕ ದಾಖಲೆ ಇದ್ರೂ ಕೂಡ ಆ ಎಲ್ಲ ವಿರೋಧದ ನಡುವೆ ಟಿಪ್ಪು ಜಯಂತಿನ ಆಚರಿಸಬೇಕು ಅಂತ. ತಾವ್ಯಾಕೆ ಸರ್ ಪ್ರಶ್ನೆ ಮಾಡಲಿಲ್ಲ ಈ ವಿಚಾರವಾಗಿ ಸರ್ಕಾರವನ್ನ? ತಾವು ಅಂತಂದ್ರೆ ಬಿಜೆಪಿಯವರು. ಅಲ್ಲ, ಈಗ ನಾವು ಮಾಡ್ತಿರೋದು ಇದೇ ಪ್ರಶ್ನೆನೆ. ನೀವೇನು ಹೇಳಿ ಎತ್ತಿದಿರೋಲ್ಲೋ ಇದೇ ಪ್ರಶ್ನೆಯನ್ನೇ. ನಾನು ಇವತ್ತು ವಿವೇಕಾನಂದ ಜಯಂತಿ ಆಚರಿಸ್ತಾ ಇದ್ದೀವಿ, ನಾವು ಹೋಗ್ತಾ ಇದ್ದೀವಿ. ವಿವೇಕಾನಂದರ ಆದರ್ಶದಿಂದ ಪ್ರೇರಣೆಯನ್ನು ನಾವು ಪಡೆದಿದ್ದೇವೆ. ವಿವೇಕಾನಂದರು ಹೇಳಿದ ರೀತಿಯ ಹಿಂದುತ್ವದ ಜಾರಿಗೆ ನಾವು ವ್ಯಕ್ತಿಗತ ಜೀವನದಲ್ಲಿ ಮಾಡ್ಕೊಂಡು ಬಂದಿದ್ದೇವೆ. ಸಾಮಾಜಿಕ ಜೀವನದಲ್ಲಿ ನಮ್ಮ ಪ್ರಭಾವ ಬೆಳೆದಂತೆ ಅದನ್ನು ಆಚರಿಸುವಂತ ಕೆಲಸ ಮಾಡ್ತಾ ಇದ್ದೀವಿ. ನಿಮಗೆ ಗೊತ್ತಿರಲಿ, ನಾನು ಎಲ್ಲಿ ಗ್ರಾಮ ವಾಸ್ತವ್ಯ ಮಾಡ್ತೀನೋ ಅಲ್ಲಿ ಸಹಭೋಜನ ಇರುತ್ತೆ. ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಜನರಿಗೆ ಕೊಡೋದು ಕೇವಲ ಮನರಂಜನೆ ಅಲ್ಲ, ನಾವು ಆ ಮೂಲಕ ಒಂದು ಸಂದೇಶ ಕೊಡ್ತೀವಿ. ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮ ಕೊನೆ ಆಗೋದೇನೆ ಕುಲದಲ್ಲಿ ಕೀಳಾವುದೋ ಹುಚ್ಚಪ್ಪ ಅನ್ನುವಂಥ ಹಾಡಿನ ಮೂಲಕ ಕೊನೆ ಆಗುತ್ತೆ. ಹಾಡಿನಲ್ಲಿ ಎಲ್ಲ ಜಾತಿ ಜನಾಂಗದವರು ಕುಣಿದು ಕುಪ್ಪಳಿಸ್ತೀವಿ. ಆ ಮೂಲಕ ಒಂದು ಸಂದೇಶ ಕೊಡುವಂತ ಕೆಲಸವನ್ನು ನಾವು ವೈಯಕ್ತಿಕ ಜೀವನದಲ್ಲಿ ಶಾಸಕನಾಗಿ ಮಾಡ್ಕೊಂಡ್ ಬಂದಿದ್ದೀನಿ. ನಮ್ಮದು ವಿವೇಕಾನಂದರ ಹಿಂದುತ್ವ. ಸರ್, ಟಿಪ್ಪು ಜಯಂತಿಯನ್ನ ಆಚರಣೆ ಮಾಡಬಾರದು ಅಂತ ಒಂದು ವರ್ಗ, ಮಾಡಬೇಕು ಅಂತ ಒಂದು ವರ್ಗ, ಸರ್ಕಾರವನ್ನ ಒಂದು ರೀತಿ ಕುತ್ತಿಗೆ ಮೇಲೆ ಕೂರಿಸಿ ಟಿಪ್ಪು ಜಯಂತಿಯನ್ನು ಆಚರಣೆ ಮಾಡಿಸ್ತಕ್ಕಂಥ ಸಂದರ್ಭನೂ ಕೂಡ ನಾವು ನೋಡಿದ್ದೀವಿ. ಆದರೆ ಅದೇ ವಿವೇಕಾನಂದರ ಜಯಂತಿ ಬಂದಂತಹ ಸಂದರ್ಭದಲ್ಲಿ ಇವತ್ತು ಆ ಧ್ವನಿ ಕೇಳಿ ಬರ್ತಾ ಇದೆ ಹೊರತು ಅಟ್ಲೀಸ್ಟ್ ಒಂದು ವಾರದಿಂದಾದರೂ ಪ್ರೆಷರೈಸ್ ಮಾಡಬಹುದಾಗಿತ್ತಲ್ವಾ ಅಂತ ಸರ್? ನೋಡಿ, ನಿಮ್ಗೆ ಒಂದು ಟಿಪ್ಪು ಜಯಂತಿಯನ್ನ ಯಾಕೆ ನಾವು ಬೇಡ ಅಂತ ಹೇಳಿದ್ವಿ ಅದಕ್ಕೆ ಐತಿಹಾಸಿಕ ಕಾರಣಗಳಿದೆ. ಮತ್ತು ನಾವು ಪರ್ಯಾಯವನ್ನಿಟ್ವಿ. ನೀವು ಮುಸಲ್ಮಾನರ ವಿರುದ್ಧ ಬಿಜೆಪಿಯವರು ಅಂತ ಆರೋಪ ಹೊರಿಸ್ಬೇಡಿ. ನೀವು ಸಂತ ಶಿಶುನಾಳ ಜಯಂತಿ ಮಾಡಿ, ಹಿಂದೂ ಮುಸ್ಲಿಮರು ಎಲ್ಲರೂ ಕೂಡಿ ಮಾಡೋಣ. ಈಗ ಕೆಲವರು ವಿರೋಧ, ಕೆಲವರು ವೈಭವೀಕರಣ, ಅದ್ರ ಮೂಲಕ ಸಮಾಜ ಕಟ್ಟಕ್ಕಾಗಲ್ಲ. ಸಮಾಜ ಕಟ್ಟಬೇಕು ಅಂತ ಹೇಳಿದ್ರೆ ಎಲ್ರನ್ನೂ ಒಳಗೊಳ್ಳುವಂತ, ಎಲ್ರೂ ಒಪ್ಪೋದಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನ ಆಧರಿಸಬೇಕು ಅಂತ ಹೇಳಿದ್ವಿ. ವಿವೇಕಾನಂದರು ಎಲ್ರೂ ಒಪ್ಪೋದಾಗಿರ್ತಕ್ಕಂಥ ವ್ಯಕ್ತಿತ್ವ, ಸಂತ ಶಿಶುನಾಳ ಶರೀಫ್ರದ್ದು ಎಲ್ರದ್ದು ಒಪ್ಪೋದಾಗಿರ್ತಕ್ಕಂಥ ವ್ಯಕ್ತಿತ್ವ. ಆದ್ರೆ ಕಾಂಗ್ರೆಸ್ ಪಾರ್ಟಿಗೆ ಎಲ್ರೂ ಒಪ್ಪೋದಾಗಿರುವಂತ ವ್ಯಕ್ತಿತ್ವದ ವ್ಯಕ್ತಿತ್ವವನ್ನು ಅವ್ರು ಒಪ್ಕೊಳ್ಳೋಕ್ ತಯಾರಿಲ್ಲ. ಅವರಿಗೇನು ಅಂತ ಹೇಳಿದ್ರೆ ಯಾವುದು ವೋಟ್ ಬ್ಯಾಂಕ್ ತರುತ್ತೆ ಅದಷ್ಟೇ ಯೋಚನೆ ಮಾಡಿ ಅವರು ಟಿಪ್ಪು ಜಯಂತಿಗೆ ಕೊಟ್ಟ ಮಹತ್ವವನ್ನ, ವೈಭವೀಕರಣವನ್ನ ವಿವೇಕಾನಂದ ಜಯಂತಿಗೆ ಕೊಡ್ತಾ ಇಲ್ಲ. ನಮ್ಮ ಸರ್ಕಾರ ಇದ್ದಾಗ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸ್ವತಃ ಮುಖ್ಯಮಂತ್ರಿಗಳಾದಿಯಾಗಿ ನಾವೇ ನಿಂತು ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡಿದ್ದೇವೆ. ಇದು ನಮಗೂ ಅವರಿಗೂ ಇರುವಂತ ವ್ಯತ್ಯಾಸ. ವಿವೇಕಾನಂದರ ಒಳ್ಳೆಯ ಪ್ರೇರಣೆಯನ್ನ ಜಗತ್ತಿನ ಜನ ಪಡಿಬೇಕು ಅನ್ನೋ ನಮ್ಮ ಆಶೆ ಇದೆ.
ಹಾಗಾದಾಗ ಮಾತ್ರ ಈ ಇವ್ರು ಏನ್ ಹೇಳ್ತಾ ಇದ್ದಾರೆ, ಈ ಸಂಘರ್ಷ ಕೊನೆಯಾಗಿ ಮತೀಯ ಅಲ್ಲದೆ ಇರ್ತಕ್ಕಂಥ ನೈಜ ಧರ್ಮ ಅರ್ಥ ಆಗುತ್ತೆ. ನೈಜ ಧರ್ಮ ಯಾವುದು ಅನ್ನೋದನ್ನ ಅವ್ರು ಹೇಳಿದ್ದಾರೆ, ಆ ನೈಜ ಧರ್ಮ ಅರ್ಥ ಆಗುತ್ತೆ. ಓಕೆ ರವಿ ಅವರೇ, ಥ್ಯಾಂಕ್ ಯು. ಪಬ್ಲಿಕ್ ಟಿವಿ ಜೊತೆ ಮಾತಾಡೋದಕ್ಕೆ ಧನ್ಯವಾದ.